ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಅಂಡ್ ಮಿನೀಸ್. ನನ್ನ ಹೆಸರು ಪಾವನ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಿಚನ್ ಅಲ್ಲಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ರುಟೀನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನಾನು ಇವತ್ತು ನಿಮ್ಗೊಂದು ಹೇರ್ ಕೇರ್ ರುಟೀನ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ನನ್ನ ವೀಕ್ಲಿ ಹೇರ್ ಕೇರಿಂಗ್ ಕೂಡ. ಹೇರ್ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇವಾಗ ನಮ್ ತಲೆಯಲ್ಲಿ ಕೂದಲು ಚೆನ್ನಾಗಿ ಇರ್ಬೇಕು, ಚೆನ್ನಾಗಿ ಕಾಣ್ಬೇಕು ಅನ್ನೋದು ಎಲ್ಲ ಹುಡುಗಿಯರ ಆಸೆ ಆಗಿರತ್ತೆ. ಅದೇ ರೀತಿಯಾಗಿ ಕೆಲವರಿಗೆ ಚಿಕ್ಕ ಕೂದಲಿರುತ್ತೆ, ಕೆಲವರಿಗೆ ಲಾಂಗ್ ಆಗಿರುತ್ತೆ. ಅವರ ಹೆರಿಡಿಟಿ ಇರಬಹುದು ಅಥವಾ ಅವರ ಕ್ಯಾರಿಂಗ್ ಇರಬಹುದು. ಸೊ ನಂದು ಸ್ವಲ್ಪ ಕರ್ಲಿ ಹೇರ್ ಆಗಿರೋದ್ರಿಂದ ನಾನು ನನ್ನ ಹೇರ್ ಅನ್ನ ಹೆಲ್ದಿಯಾಗಿ ಬೆಳೆಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪನೇ ಇರ್ಬೋದು ಅಥವಾ ಜಾಸ್ತಿನೇ ಇರಬಹುದು. ಇವಾಗ ಗ್ರೇ ಹೇರ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಹೋಮ್ ರೆಮಿಡಿನ ವೀಕ್ಲಿ ಒಮ್ಮೆ ಆದ್ರೂ ಟ್ರೈ ಮಾಡ್ಲೇಬೇಕು. ನಾನು ಅದನ್ನ ರುಟೀನ್ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಸ್ಯಾಟರ್ಡೆ ನಾನು ಮಕ್ಳಿಗೂ ಕೂಡ ತಲೆಗೆ ಅದನ್ನ ಹಚ್ಚುತ್ತೀನಿ. ಅದು ಏನು ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆರ್ನಾಗೂ ಕೂಡ ಸ್ವಲ್ಪ ಥಂಡಿ ಆಗಿತ್ತು. ಅದನ್ನು ಕೂಡ ನಿಮ್ ಜೊತೆ ಒಂದು ಟಿಪ್ಸ್ ಕೊಡ್ತೀನಿ, ಬನ್ನಿ. ಮಕ್ಕಳಿಗೆ ಥಂಡಿ ಆಗುತ್ತೆ ಅನ್ನೋ ತಕ್ಷಣನೇ ನಾವು ಮಕ್ಕಳಿಗೆ ಊಟಕ್ಕೆ ಯಾವಾಗ್ಲೂ ದಾಲ್ ಕಿಚಡಿಯನ್ನ ಕೊಡ್ಬೇಕು. ಇದ್ರ ಜೊತೆ ದಾಲ್ ಮತ್ತೆ ರೈಸ್ ಅನ್ನ ಹಾಕಿ ನೆನ್ಸಿಟ್ಟಿದ್ದೆ. ಸೊ ಇದನ್ನ ಇವಾಗ ಚೆನ್ನಾಗಿ ಕುಕ್ ಮಾಡ್ಕೋತೀನಿ. ಹಾಗೆ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಈ ಕಡೆ ಗ್ಯಾಸ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಲಿಕ್ಕಿತ್ತು. ಸೊ ಕ್ಲೀನ್ ಮಾಡ್ಕೊಂಡು ನಂತರ ನಾನು ಕುಕ್ ಮಾಡಿ ನಂತರ ಹೇರ್ ಕೇರ್ ಮಾಡೋಣ ಅಂತ ಇದ್ದೀನಿ. ಗ್ಯಾಸ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ನಾನು ಈ ರೀತಿ ಲಿಕ್ವಿಡ್ ಅನ್ನ ಕ್ವಿಕ್ ಆಗಿ ಮಾಡ್ಕೋತೀನಿ. ಇದನ್ನ ನಾನು ಮುಂದೆ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ ಹೇಳಿ. ಸೊ ಇವತ್ತು ಸ್ವಲ್ಪ ಗಡಿಬಿಡಿ ಆದ್ರೂ ಕೂಡ ನಿಮ್ ಜೊತೆ ನಾನು ನನ್ನ ಗಡಿಬಿಡಿ ರುಟೀನ್ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ನಾನು ಡೈಲಿ ವ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ದಿನಾಲು ಕ್ಲೀನಿಂಗ್ಗೆ ಈ ರೀತಿ ಲಿಕ್ವಿಡ್ ಅನ್ನ ಹಾಕಿ ಒಮ್ಮೆ ಕ್ಲೀನ್ ಮಾಡ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಇದು ನನ್ನ ಮೊದಲನೆಯ ರುಟೀನ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಆರ್ನಗೆ ರಜೆ ಇತ್ತು. ಹಾಗೆ ಅವಳಿಗೆ ಸ್ವಲ್ಪ ಹಾಗೆ ಥಂಡಿಗೆ ಜ್ವರ ಕೂಡ ಬರುತ್ತಲ್ವಾ. ಸೊ ಹಾಗಾಗಿ ದಾಲ್ ಕಿಚಡಿ ಮಾಡಿ ತಿನ್ನಿಸೋಣ ಅಂತ ಹೇಳಿ ಇದನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಮಕ್ಕಳಿಗೆ ಜ್ವರ ಬಂದಾಗ ಇರ್ಬೋದು, ಥಂಡಿ ಆದಾಗ ಏನು ಕೂಡ ಸೇರೋದಿಲ್ಲ. ಸೊ ಇಮ್ಯುನಿಟಿ ಕಡಿಮೆ ಆದಾಗ ಮಕ್ಕಳಿಗೆ ಜಾಸ್ತಿ ಆಗ್ತಾ ಬರುತ್ತೆ. ಜ್ವರ ಇರ್ಬೋದು, ಥಂಡಿ ಇರ್ಬೋದು. ಸೊ ಅದಕ್ಕಾಗಿ ಈ ರೀತಿ ರೈಸ್ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗಿಬಿಡುತ್ತೆ. ಇನ್ನು ನಾನು ಚಿಕ್ಕ ಮಗು ಇದ್ದಾಗ ಅವಳಿಗೆ ಜ್ವರ ಬಂದಾಗ ಏನು ಆಹಾರ ಕೊಡಲಿ, ಏನು ತಿನ್ನೋದಿಲ್ಲ ಅಲ್ವಾ ಅಂತ ಹೇಳಿ ಕನ್ಫ್ಯೂಸಲ್ಲಿದ್ದೆ. ಆ ನಡುವೆ ಅವಳಿಗೆ ವೀಕ್ನೆಸ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಆವಾಗ ಡಾಕ್ಟರ್ ನಮಗೆ ಡೈಲಿ ದಾಲ್ ಕಿಚಡಿ ಕೊಡ್ತಾ ಇದ್ರು. ಅದನ್ನು ಅವಳು ತಿಂತಾ ಇದ್ಲು, ಬೇಗನೆ ರಿಕವರ್ ಕೂಡ ಆಗಿದ್ಲು. ಅನಂತರ ಅವಳಿಗೆ ಥಂಡಿ ಆದ ತಕ್ಷಣವೇ ನಾನು ದಾಲ್ ಕಿಚಡಿ ಕೊಡ್ತೀನಿ. ಹಾಗೆ ಇವತ್ತು ನಾನು ಮಾಡ್ತಾ ಇರುವಂಥ ದಾಲ್ ಕಿಚಡಿ ತುಂಬಾ ಸಿಂಪಲ್ ಆಗಿರೋದು. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಮತ್ತು ದಾಲ್ ಸೇರಿಸಿ ಒಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಈ ಕಡೆ ನಾನು ಹೇರ್ ಕೇರ್ಗೆ ರಾತ್ರಿ ನೆನೆಸಿಟ್ಟಿರುವಂತಹ ಮೆಂತ್ಯ ಬೀಜ ಇದು. ಪ್ರತಿ ಶುಕ್ರವಾರ ರಾತ್ರಿ ನಾನು ಮೆಂತ್ಯ ಬೀಜವನ್ನು ನೆನೆಸಿಟ್ಟು ಬೆಳಿಗ್ಗೆ ನಾನು ಅದರ ಫೇಸ್ ಪ್ಯಾಕನ್ನು ತಲೆಗೆ ಹಚ್ಕೋತೀನಿ. ನನ್ನ ಜೊತೆ ಮಕ್ಕಳಿಗೂ ಕೂಡ ಹಚ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಅದ್ರ ಜೊತೆ ಕರಿಬೇವಿನ ಸೊಪ್ಪಾದರೂ ಪರವಾಗಿಲ್ಲ, ನಾನಿಲ್ಲಿ ನೀಂಪತ್ತ ಅಂತ ಹೇಳ್ತಾರೆ, ಕಹಿ ಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ. 1 ವೀಕಲ್ಲಿ ನಾನು ಅದನ್ನು ಯೂಸ್ ಮಾಡಿದರೆ 1 ವೀಕಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಕಹಿ ಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ, ಜೊತೆಗೆ ನೆನೆಸಿಟ್ಟಿರುವಂತಹ ಮೆಂತ್ಯ ಬೀಜ. ಇವತ್ತು ಆರ್ನಾಗೆ ಸ್ವಲ್ಪ ಥಂಡಿ ಆಗಿರೋದ್ರಿಂದ ನಾನು ಅವಳ ತಲೆಗೆ ಹಚ್ಚುತ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಅದ್ವಿನ್ ಕೂಡ ಲಾಸ್ಟ್ ವೀಕಲ್ಲಿ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಆಗಿತ್ತು. ಸೊ ಹಾಗಾಗಿ ಅವನಿಗೂ ಕೂಡ ರಜೆ ಇದ್ದಿತ್ತು. ಹಾಗಾಗಿ ಈ ಸಾರಿ ಸ್ಯಾಟರ್ಡೆ ಕೂಡ ಕ್ಲಾಸ್ ತೆಗೆದುಕೊಂಡಿದ್ರು. ಅವನು ಕೂಡ ಮನೆಯಲ್ಲಿ ಇಲ್ಲ. ಹಾಫ್ ಡೇ ಸ್ಕೂಲ್ ಕೂಡ ಇತ್ತು ಅವನಿಗೆ. ಅವನು ಬರೋದ್ರೊಳಗೆ ಎಲ್ಲ ಕೆಲಸ ಆಗಬೇಕು. ಜೊತೆಗೆ ಹೇರ್ ಕೇರನ್ನು ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ನೋಡೋಣ.
ಇನ್ನು ನಾನು ಅಲೋವೆರಾ ಗಿಡವನ್ನು ಮನೆಯಲ್ಲಿ ತಂದಿಟ್ಕೊಳ್ತೀನಿ. ಯಾಕಂದರೆ ಪ್ರತಿ ವಾರ ಹೇರ್ ಕೇರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಒರಿಜಿನಲ್ ಅಲೋವೆರಾ ಹಾಕೋದ್ರಿಂದ ರಿಸಲ್ಟ್ 100% ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಅಲೋವೆರಾ ಇಲ್ಲ ಅಂತಾದರೆ ಇವತ್ತೇ ಒಂದು ಪಾಟಲ್ಲಿ ಹಾಕ್ಕೊಂಡಿರಿ. ಇನ್ನು ಬೇಸಿಗೆಗಾಲ ಬಂದಾಗ ಇದರ ಯೂಸಸ್ ತುಂಬಾ ಇದೆ. ಆ ಮೊಮೆಂಟಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ಇವಾಗ ನಾನು ಈ ಮೂರು ಇಂಗ್ರೀಡಿಯೆಂಟನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕಹಿ ಬೇವಿನ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿದೆ. ಹಾಗೆ ನಾನು ಇವತ್ತು ಒಬ್ಬಳೇ ತಲೆಗೆ ಹಚ್ಕೊಳ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಮೆಂತ್ಯ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ರಾತ್ರಿ ನೆನೆಸಿಟ್ಟಿರೋದ್ರಿಂದ ಅದರಲ್ಲಿರುವಂತಹ ನೀರು ಕೂಡ ಇದಕ್ಕೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಅಲೋವೆರಾ ಬಂದು ನಾನಿಲ್ಲಿ ಆ ಕಡೆ ಈ ಕಡೆ ಮುಳ್ಳಿರುತ್ತಲ್ವ ಅದನ್ನು ಮಾತ್ರ ತೆಗೆದುಬಿಟ್ಟು ನಂತರ ಹಾಗೆ ಇದನ್ನು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದು ಕೂಡ ವೇಸ್ಟ್ ಮಾಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕರ್ಲಿ ಹೇರ್ ಇರುವವರು ಅಥವಾ ಚಳಿಗಾಲದಲ್ಲಿ ನಮ್ಮ ಹೇರ್ ತುಂಬಾ ಕಿಂಚಾಗಿರುತ್ತೆ, ತುಂಬಾ ಡ್ರೈನೆಸ್ ಕಾಡುತ್ತೆ. ಸೊ ಅಂಥ ಮೂಮೆಂಟಲ್ಲಿ ಈ ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ನ ನಾನಿವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದಕ್ಕೆ ಮೊಸರು ಕೂಡ ಸೇರಿಸ್ಬೋದು. ನಿಮ್ಮ ತಲೆಯಲ್ಲಿ ಏನಾದರೂ ಹೊಟ್ಟು ಅಂದರೆ ಡ್ಯಾಂಡ್ರಪ್ ಇದ್ದರೆ ಮೊಸರನ್ನು ಸೇರಿಸಿ ನೀವು ಗ್ರೈಂಡ್ ಮಾಡ್ಕೋಬಹುದು. ಇಲ್ಲ ಅಂತ ಆದರೆ ಒಂದು 2-3 ಟೇಬಲ್ ಸ್ಪೂನ್ ನೀರು ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೋಬಹುದು. ಇನ್ನೊಂದು ಟಿಪ್ ಹೇಳಲೇಬೇಕು. ಇವಾಗ ತಲೆಯಲ್ಲಿ ನಮಗೆ ತುರಿಕೆಗಳು ಸ್ಟಾರ್ಟ್ ಆಗುತ್ತೆ. ಅಂಥ ಮೊಮೆಂಟಲ್ಲಿ ಈ ಕಹಿ ಬೇವಿನ ಎಲೆ ಹಾಕಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಬೇಕಾದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಸೊ ರಾತ್ರಿ ಸರಿಯಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ನಾನು ತಲೆಗೆ ಇದನ್ನ ಹಚ್ಕೋತೀನಿ. ನಾವು ಸ್ನಾನ ಮಾಡೋ ಒಂದಿನ ಮೊದಲು ತಲೆಗೆ ಸರಿಯಾಗಿ ಎಣ್ಣೆ ಹಚ್ಕೋಬೇಕು. ಸೊ ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಲಿಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಹಾಗೆ ವೀಕ್ಲಿ ಒಮ್ಮೆ ನಾವು ಆಯಿಲ್ ಅನ್ನ ಹಚ್ಬೇಕು. ಒಂದ್ ವೇಳೆ ನಾವು ಆಯಿಲ್ ಅನ್ನ ಹಚ್ಲಿಲ್ಲ ಅಂತ ಆದ್ರೆ ಸೊ ನಾವು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಆಯಿಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿದ್ರಾಯ್ತು. ಸೊ ಇವಾಗ ನಾನು ಇದನ್ನ ಈ ರೀತಿಯಾಗಿ ತಲೆಗೆ ಹಚ್ತೀನಿ. ಸರಿಯಾಗಿ ಇದನ್ನ ಹಚ್ಬೇಕು. ಸೊ ತಲೆಗೆ ಹಚ್ಚಿ ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಇವಾಗ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಶವರ್ ಕ್ಯಾಪ್ ಬೇಕಾದ್ರೂ ಹಾಕೋಬಹುದು. ನನಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು, ಸೊ ಹಾಗಾಗಿ ನಾನು ಕ್ಯಾಪ್ ಅನ್ನ ಹಾಕೊಳ್ತೀನಿ. ಸೊ ಹಾಗೆ ನಾನು 1 ಅವರ್ ಬಿಟ್ಟು ಸ್ನಾನ ಮಾಡಿ ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ 1 ಅವರ್ ಬಿಟ್ಟಿದ್ರೆ ಸಾಕಾಗತ್ತೆ, ಯಾಕಂದ್ರೆ ಇದು ಲೋಳೆ ಆಗಿರೋದ್ರಿಂದ ತಲೆ ಕೂದಲಿಗೆ ಅಂಟ್ಕೊಳ್ಳುತ್ತೆ. ಸೊ ಇನ್ನೊಂದು ಟಿಪ್ ಹೇಳ್ಬೇಕಾದ್ರೆ, ನಾವು ಸ್ನಾನ ಮಾಡ್ಬೇಕಾದ್ರೆ ಶಾಂಪೂವಿಗೆ ಸ್ವಲ್ಪ ಸೀಗೆಕಾಯಿ ಪುಡಿ ಸಿಗುತ್ತೆ, ಅದನ್ನ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ವಾಶ್ ಮಾಡ್ಕೊಳ್ಳಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇವಾಗ ಅಲೋವೆರಾ ಮತ್ತು ಮೆಂತ್ಯ ಹಾಕಿರೋದ್ರಿಂದ ಬಾಡಿ ಅಂತೂ ಫುಲ್ ಕೂಲ್ ಆದಾಗಿದೆ. ಸೊ ಇನ್ನು ಬೇಸಿಗೆಗಾಲದಲ್ಲಿ ತುಂಬಾನೇ ಕೂಲ್ ಅನ್ಸುತ್ತೆ. ಹಾಗೆ ಹೊರಗಡೆ ಬಿಸಿಲಿರುವಾಗ ತಲೆಗೆ ಈ ಫೇಸ್ ಪ್ಯಾಕ್ ಅನ್ನ ಹಚ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ನಾನು 1 ಅವರ್ ಬಿಟ್ಟು ಸ್ನಾನ ಮಾಡಿ ನಿಮ್ಗೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಸೊ ಇವಾಗಷ್ಟೇ ಸ್ನಾನ ಮಾಡಿ ಬಂದೆ. ಇನ್ನು ಡ್ರೈ ಆದ್ಮೇಲೆ ಹೇರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇವಾಗ ಸ್ವಲ್ಪ ಒದ್ದೆ ಆಗಿದೆ. ಸೊ ಈಗಷ್ಟೇ ಸ್ನಾನ ಮಾಡಿ ಬಂದಿರೋದು. ಆದ್ರೆ ನಾನೊಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಲೋವೆರಾ ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ತಲೆಯಲ್ಲಿ ಈಗ ಕರ್ಲಿ ಹೇರ್ ಆಗಿರೋದ್ರಿಂದ ಸಿಕ್ಕು ತುಂಬಾನೇ ಇರುತ್ತೆ, ಆಯ್ತಾ. ಸೊ ಅದನ್ನ ಹಾಕಿ ನಾವು ಗ್ರೈಂಡ್ ಮಾಡಿ ಹಚ್ಚೋದ್ರಿಂದ ನೋಡಿ ಯಾವ ರೀತಿಯಾಗಿ ಸಾಫ್ಟ್ ಆಗಿ ಬಿಡುತ್ತೆ, ಯಾವುದೇ ರೀತಿಯ ಸಿಕ್ಕು ಕಾಣಿಸ್ತಾ ಇಲ್ಲ. ಸೊ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲ ಅಂತ ಆದ್ರೆ ಈ ರೀತಿಯಾಗಿ ಮಾಡಿದಾಗ ತುಂಬಾನೇ ಸಿಕ್ಕಿರುತ್ತೆ. ಅವಾಗ ನಾವು ಕೋಂಬಲ್ಲಿ ಮಾಡಿದಾಗ ಫುಲ್ಲು ತಲೆ ಕೂದಲು ಅದರಲ್ಲಿ ಬಂದ್ಬಿಡುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿದ್ರೆ ನಿಮ್ಗೆ ಇದರ ಅನುಭವ ಆಗುತ್ತೆ. ಇದು ನನಗೆ ಇಷ್ಟ ಆಗಿ ನಾನು 1 ಮಂತ್ ಇಂದ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ 4 ವಾರಗಳಾಗಿದೆ. ನನಗೆ ತುಂಬಾನೇ ಅದು ಹೆಲ್ದಿ ಅಂತ ಅನ್ಸುತ್ತೆ. ಸೊ ಹಾಗೆ ನನ್ನ ತಲೆ ಕೂದಲು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ನನಗೆ ಚಿಕನ್ ಪಾಕ್ಸ್ ಆಗಿತ್ತು. ಅದರಿಂದ 3 ಮಂತ್ ನಾನು ತುಂಬಾನೇ ಸಫರ್ ಆಗಿದ್ದೆ. ತಲೆ ಕೂದಲಂತೂ ಉದ್ರಿ ಹೋಗಿ ಏನು ಇರ್ಲಿಲ್ಲ. ಈ ತರ ಮಾಡಿದ್ರೆ ಏನು ಇರ್ತಾ ಇಲ್ಲ.
ಇವಾಗ ಉದ್ರೋದು ಕಡಿಮೆ ಆಗಿದೆ. ಸೊ ಹಾಗೆ ಗ್ರೋತ್ ಕೂಡ ಆಗ್ತಾ ಇದೆ. ಸೊ ನಾನು ದಿನನಿತ್ಯ ವಿಡಿಯೋಸ್ ನಿಮ್ ಜೊತೆ ಶೇರ್ ಮಾಡೋದ್ರಿಂದ ಖಂಡಿತ ನಿಮ್ಗೆ ಗೊತ್ತಾಗ್ಬಹುದು. ಸೊ ಹಾಗೆ ನಾನು ತುಂಬಾನೇ ಟ್ಯಾಬ್ಲೆಟ್ ಇರ್ಬಹುದು ಅಥವಾ ತಲೆಗೆ ಹಚ್ಲಿಕ್ಕೆ ಇರ್ಬಹುದು ತುಂಬಾನೇ ಟ್ರೈ ಮಾಡಿದ್ದೆ. ಸೊ ಈ 1 ಮಂತ್ ಇಂದ ಎಲ್ಲವನ್ನ ನಿಲ್ಸಿದ್ದೀನಿ. ಯಾಕಂದ್ರೆ ನಾನು ಒಂದು 2-3 ರೆಮಿಡಿನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಹೇರ್ ಲಾಸ್ ಆಗೋದು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಸೊ ಹಾಗಾಗಿ ಹಾಗೆ ನಾನು ಡೈರೆಕ್ಟ್ ಆಗಿ ಸ್ನಾನ ಮಾಡಿ ಬಂದು ನಿಮ್ ಜೊತೆ ಶೇರ್ ಮಾಡಿದೆ. ಸೊ ಇನ್ನು ಏನಾಗುತ್ತೆ 30+ ಆದ್ಮೇಲೆ ತಲೆ ಕೂದಲು ಹಣ್ಣಾಗ್ತಾನೆ ಬರುತ್ತೆ, ವೈಟ್ ಹೇರ್ಸು ಜಾಸ್ತಿ ಆಗ್ಬಿಡತ್ತೆ. ಸೊ ಈ ರೀತಿ ನಾವು ಫೇಸ್ ಪ್ಯಾಕ್ ಎಲ್ಲ ಹಾಕಿದಾಗ ಆ ವೈಟ್ ಹೇರ್ಸು ಕೂಡ ಇರೋದಿಲ್ಲ. ಟ್ರೈ ಮಾಡಿ. ಮತ್ತೆ ಕರಿಬೇವಿನ ಸೊಪ್ಪು ಕೂಡ ತುಂಬಾನೇ ಹೆಲ್ದಿ. ಸೊ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ, ತಲೆ ಕೂದಲು ತುಂಬಾನೇ ಉದುರ್ತಾ ಇದ್ರೆ ಅವ್ರು ಹೇಳಿರೋದು ನೀರಿನಲ್ಲಿ ಕಹಿ ಬೇವಿನ ಎಲೆ ಇದೆಯಲ್ಲ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಅದನ್ನ ಸೈಡ್ ಅಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೋಬೇಕು. ಸೊ ನಂತರ ನಾವು ಸ್ನಾನ ಎಲ್ಲ ಆದ್ಮೇಲೆ ಆ ಪಾತ್ರೆಯಲ್ಲಿರುವಂತಹ ನೀರನ್ನ ತಲೆಗೆ ಹಾಕಿದ್ಮೇಲೆ ನಾವು ಮತ್ತೆ ನೀರನ್ನ ಹಾಕಬಾರ್ದು. ಸೊ ಅದ್ರಲ್ಲಿರುವಂತಹ ಆ ಮೆಡಿಸಿನ್ಸ್ ಇದೆಯಲ್ಲ ನಮ್ಮ ತಲೆಯಲ್ಲಿ ಸೇರಿ ನಮ್ಮ ತಲೆ ಕೂದಲು ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ಸರಿ ಆಗತ್ತೆ ಅಂತ ಹೇಳಿದ್ರು. ಸೊ ಬಟ್ ನಾನು ಮಾತ್ರ ವೀಕ್ಲಿ ಒಮ್ಮೆ ಮಾತ್ರ ಯೂಸ್ ಮಾಡ್ತೀನಿ. ಅದನ್ನ ಕಷಾಯ ಮಾಡಿ ಕುಡಿತೀನಿ ಆ ವೀಕ್ಲಿಗೆ 2 ಟೈಮು. ಸೊ ಆದ್ರೆ ತಲೆಗೆ ಮಾತ್ರ ವೀಕ್ಲಿ ಒಮ್ಮೆ ನಾನು ಈ ರೀತಿ ಪ್ಯಾಕನ್ನ ಹಚ್ಕೋತೀನಿ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಹಾಕಿದ್ಮೇಲೆ. ಸೊ ನನ್ನ ಚಾನಲ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ನಿಮ್ ಜೊತೆ ಒಂದು ಆರೋಗ್ಯಕರ ರೆಮಿಡಿ ಇರಬಹುದು ಅಥವಾ ಹೇರ್ ಕೇರ್, ಸ್ಕಿನ್ ಕೇರ್, ನನ್ನ ಅನುಭವದ ಮಾತನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಒಂದು ಕೆಲಸ ಬಾಕಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಬದನೆಕಾಯಿ ಸಾಂಬಾರ್ ಮಾಡೋದು. ಸೊ ಅದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಕ್ವಿಕ್ ಆಗಿ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ಹೇಳಿ. ಸೊ ಬನ್ನಿ, ಲೆಟ್ಸ್ ಗೋ ಸ್ಟಾರ್ಟೆಡ್. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿ ಗ್ರೇವಿ ಮಾಡೋಣ ಅಂತ ಹೇಳಿ ಇದನ್ನ ನಾನು ಕ್ವಿಕ್ ಆಗಿ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಈ ಕಡೆ ಮಗುವಿಗೆ ದಾಲ್ ಕಿಚಡಿ ಮಾಡ್ಲಿಕ್ಕೆ ರೈಸ್ ಮತ್ತೆ ದಾಲನ್ನ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಪಟಾಪಟ್ ಅಂತ ದಾಲ್ ಕಿಚಡಿ ಮಾಡಿ ಅವಳಿಗೆ ತಿನ್ನಿಸ್ಬಿಡೋಣ. ಹಾಗೆ ಈ ಕಡೆ ನಾನು ನಮಗೋಸ್ಕರ ಅನ್ನ ಮಾಡಿಟ್ಟಿದ್ದೇನೆ. ಮಧ್ಯಾಹ್ನ ಆಗ್ತಾ ಬಂತು 12 ಗಂಟೆಗೆ, 12:15ಗೆ ಅದ್ವಿನ್ ಬರ್ತಾನೆ. ಅಷ್ಟರೊಳಗಡೆ ಇದೆಲ್ಲ ಆಗ್ಬೇಕು. ಮೊದ್ಲಿಗೆ ದಾಲ್ ಕಿಚಡಿ ಮಾಡ್ಕೊಳ್ಳೋಣ. ಅವಾಗ್ಲೇ ಹೇಳ್ದಾಗೆ ಇದು ಮಗುವಿಗೋಸ್ಕರ ಮಾಡ್ತಾ ಇರೋದ್ರಿಂದ ತುಂಬಾನೇ ಸಿಂಪಲ್, ಖಾರ ಏನು ಹಾಕೋದಿಲ್ಲ. ಸ್ವಲ್ಪ ತುಪ್ಪ ಹಾಕೊಳ್ತೀನಿ. ಇನ್ನು ನಿಮ್ ಮನೆಯಲ್ಲಿ ಮಕ್ಳೇನಾದ್ರೂ ದೊಡ್ಡವರಾಗಿದ್ರೆ ಖಾರ ಸ್ವಲ್ಪ ಸೇರಿಸ್ಕೋಬಹುದು. ಇವಳಿಗೆ 4 ವರ್ಷ, ಖಾರ ಅಷ್ಟೊಂದೇನು ಇಷ್ಟ ಪಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಅವಳಿಗೆ ಒಬ್ಳಿಗೋಸ್ಕರ ಮಾತ್ರ ಇವಾಗ ಮಾಡ್ತಾ ಇರೋದು. ಇದು ಬಂದು ಈರುಳ್ಳಿ ಬೀಜ ಅಂತ ಹೇಳ್ತಾರೆ, ಕಾಳು ಜೀರ ಅಂತ ಕೂಡ ಹೇಳ್ತಾರೆ. ಅದು ಕೂಡ ಹಾಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರತ್ತೆ. ಸೊ ಇವಾಗ ನಾನು ದಾಲನ್ನ ಹಾಕೊಳ್ತೀನಿ, ರೈಸ್ ಜೊತೆ ಬೇಯಿಸಿರೋದು. ಸೊ ಬೇಯಿಸುವಾಗ ಕೂಡ ಹಳದಿ ಪೌಡರ್ ಹಾಕೋಬಹುದು. ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ಮತ್ತೆ ಅಗತ್ಯ ಇಲ್ಲ. ಸೊ ಸ್ವಲ್ಪ ಇದು ಬಂದು ಕಸೂರಿ ಮೇಥಿ, ಇದು ಇಲ್ಲ ಅಂತ ಆದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬಹುದು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಈ ರೀತಿ ಕಿಚಡಿ ರೀತಿಯಾಗಿ ಬೇಕಾದ್ರೆ ದಪ್ಪವಾಗಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ನೀರನ್ನ ಸೇರಿಸಿ ತೆಳುವಾಗಿ ಕೂಡ ಮಾಡ್ಕೋಬಹುದು. ರೆಡಿ ಆಯ್ತು. ಈ ರೀತಿಯಾಗಿ ಮಾಡಿದ್ದೀನಿ.
ಸೊ ಇವಾಗ ಅವಳಿಗೆ ತಿನ್ನಿಸ್ತೀನಿ. ಸ್ವಲ್ಪ ಕೆಮ್ಮ ಇತ್ತು, ಹಾಗೆ ಹಾಸ್ಪಿಟಲ್ಗೂ ಕೂಡ ಹೋಗಿ ಬರ್ತೀನಿ. ಸುಮ್ನೆ ರಿಸ್ಕ್ ಯಾಕೆ ತೆಗೆದುಕೊಳ್ಬೇಕಲ್ವಾ? ಸೊ ಹಾಗೆ ಮಾತ್ರ ಊಟಕ್ಕೆ ಇದೇ ರೀತಿಯಾಗಿ ದಾಲ್ ಕಿಚಡಿ ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಇದ್ರ ಜೊತೆ ತರಕಾರಿ ಕೂಡ ಹಾಕ್ಬಹುದು, ಬಟ್ ನಮ್ಮ ಮನೆಯಲ್ಲಿ ಯಾರನ್ನ ತಿನ್ನೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಟ್ರು ಸಾಕಾಗತ್ತೆ. ಏನ್ ಮಾಡ್ತಿದ್ಯಾ? ಗಿಡಪ್ ಕೆಮ್ಮ ಬಂತಾ? ದಾಲ್ ಕಿಚಡಿ ಮಾಡಿದೆ. ಯುವರ್ ಫೇವ್ರೆಟ್ ಆಲ್ಸೋ. ಬಿಸಿಯಾ? ಓಕೆ, ಒಂದ್ ನಿಮಿಷ ಫ್ಯಾನ್ ಹಾಕ್ಬಿಡ್ತೆ. ಲಾಸ್ಟ್ ಒನ್. ಹೇ, ಓಕೆ, ಫೈನಲಿ ಆರ್ನದ ಊಟ ಆಯ್ತು. ಟೈಮ್ 12:30 ಆಗ್ತಾ ಬಂತು. ಸೊ ಅದ್ವಿನ್ ಬರೋ ಟೈಮ್ ಆಯ್ತು. ಇವಾಗ ಕ್ವಿಕ್ ಆಗಿ ಏನಾದ್ರೂ ಅಡುಗೆ ಮಾಡ್ಬೇಕು. ಇನ್ನ ಅದ್ವಿನ್ ಬಂದ ತಕ್ಷಣ ಊಟ ಕೇಳ್ತಾನೆ. ಸೊ ಹಾಗಾಗಿ ಅವನಿಗೋಸ್ಕರ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಬದ್ನೆಕಾಯಿ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಟೈಮ್ ಆಗುತ್ತೆ. ಸೊ ಕ್ವಿಕ್ ಆಗಿ ಇದನ್ನ ಲೈಟ್ ಆಗಿ ತಿನ್ಬಿಟ್ಟು ನಂತರ ಸಾಂಬಾರ್ ಮಾಡಿ ಊಟ ಮಾಡೋಣ ಅಂತ ಹೇಳಿ ಮಿನಿಟ್ ಅಲ್ಲಿ ಇದನ್ನ ಮಾಡ್ಕೋಬಹುದು. ಸ್ವಲ್ಪ ಬೆಣ್ಣೆನ ಕರಗಿಸ್ಲಿಕ್ಕೆ ಇಟ್ಟಿದ್ದೆ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಪುಳಿಯೋಗರೆ ಪೌಡರ್ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನ ಆಫ್ ಮಾಡ್ಬಿಟ್ಟು ರೈಸ್ ಅನ್ನ ಆಡ್ ಮಾಡಿದ್ರಾಯ್ತು. ಅದ್ವಿನ್ಗೆ ಏನಾದ್ರೂ ತರಕಾರಿ ಮಿಕ್ಸ್ ಮಾಡೋದು, ಒಗ್ಗರಣೆ ಮಿಕ್ಸ್ ಮಾಡೋದು ಆ ರೀತಿ ಇಷ್ಟ ಆಗೋದಿಲ್ಲ. ಸೊ ಹೀಗೆ ಸಿಂಪಲ್ ಆಗಿ ಇಷ್ಟಪಡ್ತಾನೆ. ಸೊ ಹಾಗಾಗಿ ಇದನ್ನ ಮಿಕ್ಸ್ ಮಾಡಿ ಇವಾಗ ಲೈಟ್ ಆಗಿ ತಿನ್ನೋದು ಅವ್ನ್ ಬಂದ ತಕ್ಷಣ. ಸೊ ಪುಳಿಯೋಗರೆ ರೆಡಿ. ಸೊ ಇದನ್ನ ನಾನು ನಿಮ್ ಜೊತೆ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವತ್ತಿನ ವಿಡಿಯೋ ಲಾಂಗ್ ಆಗ್ಬಿಡತ್ತೆ. ಸೊ ಹಾಗಾಗಿ ಇದನ್ನ ಸಪ್ರೇಟ್ ಆಗಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಕ್ವಶನ್ ಕೇಳಲಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ತಿಳಿಸ್ಬೋದು. ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.